ಜಂಗಮಕೋಟೆ ಕ್ರಾಸ್ ಬಳಿ ಬರಲಿದೆ 4 ಲೈನ್ ಫ್ಲೈಓವರ್. ಆತ್ಮೀಯರೇ ನಮಸ್ಕಾರ. ಹೊಸಕೋಟೆ ಶಿಡ್ಲಘಟ್ಟ ರಾಜ್ಯ ಹೆದ್ದಾರಿ 35 ಮತ್ತು ದೇವನಹಳ್ಳಿ ಕೋಲಾರ ರಾಜ್ಯ ಹೆದ್ದಾರಿ 96 ಇವೆರಡೂ ಸೇರುವ ಜಂಕ್ಷನ್ ಜಂಗಮಕೋಟೆ ಕ್ರಾಸ್. ಇದೀಗ ಇಲ್ಲಿ SH96ಗೆ 4 ಲೈನ್ ಫ್ಲೈಓವರ್ ಮಾಡುವ ಯೋಜನೆಯ ಡಿಸೈನ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಯೋಜನೆಯ ವಿವರ, ಅವಶ್ಯಕತೆ, ಅನುಕೂಲ ಮತ್ತು ಕೆಲವರ ಆತಂಕಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ರಾಜ್ಯದ ಹಾಗೂ ದೇಶದ ಎಲ್ಲ ಪ್ರಮುಖ ಕ್ರಾಸ್ಗಳಂತೆ ಜಂಗಮಕೋಟೆಯು ಸುಮಾರು 30-40 ವರ್ಷದ ಹಿಂದೆ ಕೇವಲ ಕೆಲವು ಪೆಟ್ಟಿಗೆ ಅಂಗಡಿಗಳ ಸ್ಥಳವಾಗಿತ್ತು. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆ, ನಗರೀಕರಣದ ಎಫೆಕ್ಟ್ನಿಂದ ಇಂದು ಜಂಗಮಕೋಟೆ ಸಣ್ಣ ಊರಾಗಿ ಮಾರ್ಪಾಡಾಗುತ್ತಿದೆ. ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 30 ಕಿಲೋಮೀಟರ್ ದೂರ, ದೇವನಹಳ್ಳಿಗೆ 17 ಕಿಲೋಮೀಟರ್, ಹೊಸಕೋಟೆಗೆ 25 ಕಿಲೋಮೀಟರ್ ಹಾಗೂ ಶಿಡ್ಲಘಟ್ಟಕ್ಕೆ 15 ಕಿಲೋಮೀಟರ್ ದೂರದಲ್ಲಿರುವ ಜಂಗಮಕೋಟೆ ಕ್ರಾಸ್ಗೆ ಶುಕ್ರ ದೆಸೆ ಪ್ರಾರಂಭವಾಗಿದೆ. ಇಲ್ಲಿಗೆ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಕೈಗಾರಿಕಾ ವಲಯವು ಸ್ಥಾಪನೆಯಾಗಲಿದ್ದು, ಇದರ ಫ್ಲೈಓವರ್ನ ಅವಶ್ಯಕತೆ ಇನ್ನೂ ಹೆಚ್ಚಿಸಿದೆ. ಕೈಗಾರಿಕಾ ವಲಯ ವಿವರಗಳನ್ನು ಇನ್ನೊಮ್ಮೆ ನೋಡೋಣ. ಸದ್ಯಕ್ಕೆ ರಾಜ್ಯ ಹೆದ್ದಾರಿ 96ರ ಅಭಿವೃದ್ಧಿ ಯೋಜನೆಗೆ ಪೂರಕವಾಗಿ ಇಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡುವ ಯೋಜನೆಯನ್ನು KRDCLನವರು ತಯಾರು ಮಾಡಿಸಿರುತ್ತಾರೆ. ಇದು ಬೈ ಡೈರೆಕ್ಷನಲ್ 4 ಲೈನ್ ಫ್ಲೈಓವರ್ ಆಗಿದ್ದು, ಅಂದರೆ ಕೋಲಾರದ ಕಡೆ 2 ಲೈನ್ ಹಾಗೂ ದೇವನಹಳ್ಳಿ ಕಡೆ ಹೋಗುವ ಟ್ರಾಫಿಕ್ಗೆ 2 ಲೈನ್ ಇರುವ ಫ್ಲೈಓವರ್ ಇರುತ್ತದೆ. ರಸ್ತೆ ಎರಡೂ ಕಡೆ ಸುಮಾರು 24 ಅಡಿ ಇರುವುದು ಫ್ಲೈಓವರ್ನಲ್ಲಿ, ಹಾಗೂ ಫ್ಲೈಓವರ್ ಪಕ್ಕ ಆ ಕಡೆ ಈ ಕಡೆ 20 ಅಡಿ ಇರುವಂಥ ಸರ್ವಿಸ್ ರಸ್ತೆ ಕೂಡ ಇರಲಿದೆ. ಜೊತೆಗೆ ಸುಮಾರು 5 ಅಡಿಯ ಡ್ರೈನೇಜ್ ಕೂಡ ಇರುತ್ತದೆ. ಇನ್ನು ಶಿಡ್ಲಘಟ್ಟ ಹೊಸಕೋಟೆ ರಸ್ತೆ ಫ್ಲೈಓವರ್ ಕೆಳಗಿರಲಿದ್ದು, ಟ್ರಾಫಿಕ್ ಹೆಚ್ಚಾದಂತೆ ಬಹುಶಃ ಸಿಗ್ನಲ್ ಹಾಕಬೇಕಾಗಬಹುದು. ಟೋಟಲ್ ಆಗಿ ಈ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ಸೇರಿ ಯೋಜನೆಯ ಪ್ರಕಾರ ಸುಮಾರು 103 ಅಡಿ ಇರುತ್ತದೆ ಅಲ್ಲಿ ರಸ್ತೆ. ಜಂಗಮಕೋಟೆ ಕ್ರಾಸ್ಗೆ ಬರುವ ಟ್ರಾಫಿಕ್ ಪ್ರಮುಖವಾಗಿ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹಾಗೂ ದೇವನಹಳ್ಳಿ ಕಡೆಯಿಂದ ಈ ವಿಜಯಪುರ ಮಾರ್ಗವಾಗಿ H ಕ್ರಾಸ್, ಕೋಲಾರ, ವೇಮಗಲ್ ಕಡೆ ಹೋಗೋದಕ್ಕೆ, ಅಥವಾ ಚಿಂತಾಮಣಿ ಶ್ರೀನಿವಾಸಪುರ ಕಡೆ ಹೋಗೋದಕ್ಕೆ, ಅಥವಾ ಈ ಕಡೆ ಚಿಂತಾಮಣಿ ಶ್ರೀನಿವಾಸಪುರ ಕಡೆದವರು ಬೆಂಗಳೂರು ಕಡೆ ಹೋಗೋದಕ್ಕೆ ಇಲ್ಲಿ ಮೇಜರ್ ಟ್ರಾಫಿಕ್ ಇರುತ್ತೆ. ಅದೇ ರೀತಿ ಹೊಸಕೋಟೆ, ನಂದಗುಡಿ ಕಡೆಯಿಂದ ಶಿಡ್ಲಘಟ್ಟ ಕಡೆ ಹೋಗೋದಕ್ಕೂ ಜನ ಬರ್ತಾ ಇರ್ತಾರೆ. ಇದೀಗ ಈ ಭಾಗದಲ್ಲಿ ಹಲವಾರು ವೇರ್ ಹೌಸ್ಗಳು ಕೂಡ ಬಂದಿದ್ದು, ಅವು ಕೂಡ ಹೆವಿ ಡ್ಯೂಟಿ ವೆಹಿಕಲ್ಸು ಓಡಾಡೋದಕ್ಕೆ ಕಾರಣ ಆಗಿದೆ. ಹಾಗೆ ಜಂಗಮಕೋಟೆ ಹತ್ತಿರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾ ಇದೆ. ಜೊತೆಗೆ ಶಿಡ್ಲಘಟ್ಟ ಏಷ್ಯಾದ 2ನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಇರುವಂಥ ಜಾಗ ಕೂಡ ಆಗಿರೋದ್ರಿಂದ ಹಲವಾರು ರೈತರು ತಮ್ಮ ಸರಕುಗಳನ್ನು ಶಿಡ್ಲಘಟ್ಟಕ್ಕೆ ತರ್ತಾ ಇರ್ತಾರೆ. ಇದೆಲ್ಲದರ ಪ್ರಭಾವ ಜಂಗಮಕೋಟೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಟ್ರಾಫಿಕ್ ಹೆಚ್ಚಾಗಲಿದ್ದು, ಸೊ ಈಗ ಏನು ಯೋಜನೆ ಮಾಡಿದ್ದಾರೆ ಈ ಫ್ಲೈಓವರ್, ಇದರ ಜೊತೆಗೆ H ಕ್ರಾಸ್ ಮತ್ತು ವೇಮಗಲ್ ಬಳಿ ಕೂಡ ಫ್ಲೈಓವರ್ ಬರಲಿದ್ದು, ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ಕಡೆಯಿಂದ ಕೋಲಾರ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳುಬಾಗಿಲು, ಅಷ್ಟೇ ತಿರುಪತಿ ಕಡೆ ಹೋಗೋವ್ರಿಗೆ ಕೂಡ ಬಹಳಷ್ಟು ಅನುಕೂಲ ಆಗಲಿದೆ. ಆದ್ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.